ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅದಕ್ಕೆ ನಾನು ಅಕಾಡಕ್ಕೆ ಇಳಿದಿದ್ದು ನಿನ್ನ ಮುಂದೆ ಲವ್ವರ್ ಆಕಿಯಾಗಿ ಪ್ರೆಸೆಂಟ್ ಆಗಿದ್ದು. ನೀನಾಗೆ ನಿಮ್ಮ ಮನೆಯವ್ರನ್ನ ವಿರೋಧಿಸಿ ನನ್ನನ್ನು ಮದುವೆ ಆಗೋಗಿ ಮಾಡಿದ್ದು. ಅಂದ್ರೆ ರಾಕಿ ನನ್ನ ಪ್ರೀತಿಸಲ್ಲ, ಪ್ರೀತಿಸೋ ನಾಟಕ ಆಡಿ ನನ್ನಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡಿದಾನೆ. ಅವನ ಪ್ರೀತಿ ಹಿಂದೆ ಈ ಥರದೊಂದು ಪ್ರತೀಕಾರದ ಮುಖವಾಡ ಇರೋದು ಗೊತ್ತೇ ಆಗಲಿಲ್ಲ. ನಾನು ಮನ್ಸಾರೆ ಪ್ರೀತಿಸಿದ ರಾಕಿ ನನಗೆ ಮೋಸ ಮಾಡಬಾರ್ದಾಗಿತ್ತು. ಕೇವಲ ನಿನ್ನ ಪ್ರೀತಿನ ನಂಬ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡು ಬಂದಿದ್ದೀನಿ. ಈಗ ಆ ಪ್ರೀತಿನ ಸುಳ್ಳಾದ್ರೆ ನಾನು ಹೇಗಿರ್ಲಿ ರಾಕಿ? ಏನು ಮಾಡಲಿ? ಐಮ್ ಸಾರಿ ಅತ್ತಿಗೆ. ನಿಮ್ಮ ಮಾತನ್ನ ಕೇಳದೆ ಇದ್ದಿದ್ದಕ್ಕೆ ಇವಾಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ. ನಂದು ಒಂದು ಬದುಕೆ ಅಲ್ಲ, ಅಂತ ಬದುಕನ್ನ ಬದುಕ್ತಿದ್ದೀನಿ ಅದಕ್ಕೆ. ನನಗಿವಾಗ ಯಾವ ಸಂಬಂಧಗಳೂ ಇಲ್ಲ, ಪ್ರೀತಿನೂ ಇಲ್ಲ, ಬದುಕೇ ಇಲ್ಲ ಅದಕ್ಕೆ, ಬದುಕೇ ಇಲ್ಲ. ನಾಳೆನಾದ್ರೂ ಬದುಕು ಸಿಗ್ಬಹುದೇನೋ ಅನ್ನೋ ಭರವಸೆನೂ ಇಲ್ಲ. ಅಯ್ಯೋ ಶ್ರಾವ್ಯ, ಫೋನ್ ಪಿಕ್ ಮಾಡಮ್ಮ. ನೀವು ಬೇಡ ಅಂದಿದ್ದಾರಿಲ್ಲೇ 7 ಹೆಜ್ಜೆ ಹಾಕಿ ಬಂದ್ಬಿಟ್ಟಿದ್ದೀನಿ ಅದಕ್ಕೆ. ಆದರೆ ಯಾವ ಹೆಜ್ಜೆನೂ ನನಗೆ ದಾಂಪತ್ಯದ ಜೀವನ ಕಟ್ಕೊಡ್ತಾನೆ ಇಲ್ಲ ಅದಕ್ಕೆ. ಇದು ಯಾರ ಶಾಪ? ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಅನುಮಾನ ಉಟ್ಕೊಳ್ಳುತ್ತೆ. ನೋ, ಆ ಮನೇಲಿರೋರಿಗೆ ನನ್ನ ವಿಷಯ ಗೊತ್ತಾಗಬಾರ್ದು. ಅದರಲ್ಲೂ ಕಾವೇರಿ ಅತ್ತಿಗೆಗೆ ನನ್ನ ವಿಷಯ ಗೊತ್ತಾಗಲೇಬಾರ್ದು. ಹೇಳಿ ಅತ್ತಿಗೆ. ಅಲ್ಲ, ಯಾಕೆ ಶ್ರಾವ್ಯ ಫೋನ್ ತಗೊಳ್ಳೋದಕ್ಕೆ ಇಷ್ಟೊತ್ತು ಮಾಡಿದೆ? ಅದು ಅವ್ರಿಗೇನೋ ಹೆಲ್ಪ್ ಬೇಕಿತ್ತು, ಅದಕ್ಕೆ ಮಾಡ್ತಾ ಇದ್ದೆ. ಸರಿ ಸರಿ, ಅಮ್ಮ ನಿನ್ನ ನೋಡೋದಕ್ಕೆ ನಿಮ್ಮ ಮನೆಗೆ ಬರಬೇಕು ಅನ್ಕೊಂಡಿದ್ದಾರೆ. ಮಾವ ಊರಲ್ಲಿ ಇಲ್ದೇ ಇರುವಾಗ ಹೋಗಿ ಬರೋಣ ಅಂತಿದ್ದಾರೆ. ನಿನಗೆ ಸಂತೋಷ ಅಲ್ವಾ? ನೀನು ಆ ಮನೇಲಿ ಹೇಗಿದೆಯಾ ಅಂತ ನೋಡಕ್ ಬರ್ತಿದ್ದಾರೆ. ಶ್ರಾವ್ಯ ಯಾಕೆ ಮಾತಾಡ್ತಿಲ್ಲ? ಓ, ಅಮ್ಮ ಬರ್ತಾರೆ ಅನ್ನೋ ಸಂತೋಷಕ್ಕೆ ಮಾತೇ ಬರ್ತಾ ಇಲ್ವಾ? ಹೇಳು ಶ್ರಾವ್ಯ, ಅಮ್ಮ ಬರ್ಬೋದಲ್ವಾ? ನೀನ್ ಈ ರೀತಿ ಮಾತಾಡ್ಲಿಲ್ಲ ಅಂದ್ರೆ ನಾನು ಏನ್ ತಿಳ್ಕೊಬೇಕು ಶ್ರಾವ್ಯ? ಅಮ್ಮನ್ಗೆ ಏನ್ ಹೇಳಿ ಹೇಳು? ಅಮ್ಮ ಅಂತೂ ನೀನ್ ನಿನ್ ಗಂಡನ ಮನೇಲಿ ಹೇಗಿದ್ಯಾ ಅಂತ ನೋಡ್ಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಹಲೋ ಶ್ರಾವ್ಯ, ಶ್ರಾವ್ಯ ಮಾತಾಡು. ಅಮ್ಮ ನಿನ್ನ ನೋಡಕ್ ಬರ್ತಿದ್ದಾರೆ ಅಂದ್ರು, ಯಾಕೆ ಇವಳೇನು ಮಾತಾಡ್ತಿಲ್ಲ? ಅಂದ್ರೆ ಅಲ್ಲಿ ಏನೋ ನಡೆದಿದೆ. ಶ್ರಾವ್ಯ ಅದನ್ನ ನನ್ನಿಂದ ಮುಚ್ಚಿಡ್ತಿದ್ದಾಳೆ. ಏನ್ ನಡೆದಿರ್ಬಹುದು? ಶ್ರಾವ್ಯ, ಸಮಾಧಾನ ಮಾಡ್ಕೊ. ನರ್ಕಕ್ಕೆ ಬಂದ್ಮೇಲೆ ಶಿಕ್ಷೆಗಳ ಬಗ್ಗೆ ಯೋಚನೆ ಮಾಡಬಾರ್ದು. ನರ್ಕದಲ್ಲಿ ನಾವು ಮಾಡಿರೋ ಪಾಪಕ್ಕೆ ಶಿಕ್ಷೆ ಕೊಡ್ತಾರಂತೆ. ಆದ್ರೆ ರಾಕಿ ನಾನು ಪ್ರೀತಿಸಿದಕ್ಕೆ ಶಿಕ್ಷೆ ಕೊಡ್ತಿದ್ದಾನೆ ಅಂದ್ರೆ ಪ್ರೀತಿಸೋದ್ ಪಾಪನ ಅಕ್ಕ? ಪ್ರೀತಿ ಪಾಪನ ಅಂತ ನೀನ್ ನನ್ನನ್ನು ಕೇಳ್ತಾ ಇದೀಯ ಶ್ರಾವ್ಯ? ನಾನು ಕೂಡ ನಿನ್ನ ಹಾಗೆ ನರಕದಲ್ಲಿರೋಳೆ. ಇಲ್ಲಿ ನಾನ್ ತೋರ್ಸೋ ಪ್ರೀತಿನೂ ಪಾಪಕ್ಕೆ ಸಮ. ನೀನ್ ಇಲ್ಲಿಗೆ ಬಂದ್ರೆ ಹೀಗೆ ಚಿತ್ರಹಿಂಸೆ ಅನುಭವಿಸ್ಬೇಕಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ
ಕಾವೇರಿ ನಿನ್ನ ರಾಖಿಯಿಂದ ದೂರ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಲು, ಹೋರಾಡಿದ್ಲು. ಆದ್ರೆ ನೀನು ಕಾವೇರಿಗೆ ಸುಳ್ಳು ಹೇಳ್ತಾ ರಾಖಿ ಸಹವಾಸ ಮಾಡ್ತಾನೆ ಬಂದೆ. ಈಗ ನೋಡಿದ್ಯಾ ವಾಸ್ತವ ಹೇಗಿದೆ ಅಂತ, ನಿನ್ನ ಪ್ರೀತಿಯ ರಾಖಿ ಯಾವ ರೀತಿ ಇದ್ದಾನೆ ಅಂತ. ಎಷ್ಟೇ ಮಾತಾಡಿದ್ರೂ ಈ ಶಾಪ ವಿಮೋಚನೆ ಆಗಲ್ಲ ಬಿಡು. ಶ್ರಾವ್ಯ ಯಾಕೆ ಅಮ್ಮ ನಿನ್ನ ನೋಡಕ್ ನಿಮ್ ಮನೆಗ್ ಬರ್ತಿದ್ದಾರೆ ಅಂದ್ರು ಅಳೋ ಥರ ಮಾತಾಡ್ತಿದ್ಲು. ಅಳು ತಡಿಯೋಕ್ಕಾಗ್ದೆ ಫೋನ್ ಕಟ್ ಮಾಡಿದ್ಲು. ಯಾಕೆ? ಶ್ರಾವ್ಯ ಎಷ್ಟು ಧೈರ್ಯವಾಗಿರ್ತಿದ್ಲು, ಯಾರಿಗೂ ಹೆದರ್ತಿರ್ಲಿಲ್ಲ. ಪ್ರೀತಿ ವಿಷಯ ಬಂದಾಗ ಮನೆಯವ್ರ ವಿರೋಧ ಇದ್ರೂ ಬೆದರ್ತಾ ಇರ್ಲಿಲ್ಲ. ಆದ್ರೆ ಈಗ ಅವಳ ಪ್ರೀತಿಲಿ ಆ ಲವ್ ಮ್ಯಾರೇಜಲ್ಲಿ ಏನಾಗಿದೆ? ಯಾಕೆ ಅವಳು ತನ್ನತನನ ಮೀರಿ ಅಳ್ತಿದ್ದಾಳೆ? ತೀರಾ ದಿಗಿಲಾದ ಹಾಗಾಗ್ತಿದೆ. ಎಸ್, ಅಲ್ಲೇನೋ ನಡೆದಿದೆ. ಶ್ರಾವ್ಯ ಅಂತ ಹಳ್ಳ ಮೆತ್ತಗ್ ಮಾಡಿದೆ ಅಂದ್ರೆ, ಅವಳ ಗಂಟ್ಲಲ್ಲೂ ಅಳು ಹುಟ್ಟಿಸಿದೆ ಅಂದ್ರೆ ಅಲ್ಲೇನೋ ನಡೆದಿದೆ. ಅವಳನ್ನ ಹೇಗೆ ಕಾಪಾಡೋದು ದೇವ್ರೆ? ಕಾವೇರಿ, ನೀನ್ ಇಲ್ಲಿ ನಿಂತಿದ್ಯಾ? ತಗೋ, ಸ್ವೀಟ್ ಮಾಡಿದೀನಿ, ತಿಂದು ಟೇಸ್ಟ್ ಹೇಳು ಹೇಗಿದೆ ಅಂತ. ಇದೆಲ್ಲ ಯಾಕಮ್ಮ? ನೀನ್ ಮೊದ್ಲು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ತಗೋ. ಆ ಆ ಚೆನ್ನಾಗಿದೆ ಅಲ್ಲ? ತುಂಬಾ ಸಿಹಿ ಅನ್ಸುತ್ತೆ. ಅಬ್ಬಾ, ಈಗ ನನಗೆ ಸಮಾಧಾನ ಆಯ್ತು. ಯಾಕೆ ಹೇಳು? ಇದನ್ನ ನಾನೇ ನನ್ನ ಕೈಯಾರೆ ಮಾಡಿರೋದು. ನೀವು ಮಾಡಿದ್ರಾ? ಯಾಕೆ? ಶ್ರಾವ್ಯನ್ ನೋಡಕ್ ಹೋಗ್ತಿದೀವಲ್ಲ, ಆಗ ತಗೊಂಡ್ ಹೋಗೋಣ ಅಂತ. ಅವಳು ದೇವಸ್ಥಾನದ ಹತ್ರ ಸಿಕ್ದಾಗಿಂದ ಯಾವಾಗ ಹೋಗಿ ಅವಳನ್ನ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಅವಳಲ್ಲಿ ಸಂತೋಷವಾಗಿರೋದು ನೋಡಿ ನನ್ನ ಕೈಯಾರೆ ಈ ಸಿಹಿನ ತಿನ್ನಿಸ್ಬೇಕು ಅಂತ ಇದ್ದೀನಿ. ತಾಯಿ ಮನಸ್ಸು ಮಗಳನ್ನ ನೋಡೋದಕ್ಕೆ ಹಾತೊರಿತಿದೆ. ಆದ್ರೆ ಅಲ್ಲಿ ಮಗಳ ಮನಸ್ಸು ತಾಯಿ ನೋಡೋ ಸ್ಥಿತಿಲಿದೆಯಾ? ಈಗ ನೀವಲ್ಲಿಗೆ ಹೋದ್ರೆ ಮಗಳ ಕಣ್ಣೀರಲ್ಲಿ ಕೊಚ್ಚ ಹೋಗ್ತೀರಾ ಅಮ್ಮ. ಆದ್ರೆ ಅದನ್ನ ನಾನ್ ನಿಮಗೆ ಹೇಗೆ ಹೇಳಿ? ಕಾವೇರಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಹೋ, ನಾನಲ್ಲಿ ಹೋದ್ರೆ ಶ್ರಾವ್ಯ ಎಷ್ಟು ಖುಷಿ ಪಡ್ತಾಳೆ ಅಂತ ಕಲ್ಪನೆ ಮಾಡ್ಕೋತಾ ಇದ್ಯಾ? ಮದ್ವೆ ಆಗಿ ಗಂಡನ ಮನೆಗೆ ಹೋಗೋ ಮಗಳಿಗೆ ಏನೆಲ್ಲ ಶಾಸ್ತ್ರ ಸಂಪ್ರದಾಯ ಮಾಡಿ ಕಳಿಸ್ಬೇಕಾಗಿತ್ತು, ಅದೆಲ್ಲ ಒಂದು ಮಾಡೋ ಯೋಗ ಸಿಗ್ಲಿಲ್ವಲ್ಲಮ್ಮ. ಬರೀ ಮಗಳನ್ನ ಹೆತ್ರೆ ಬೆಳೆಸಿದ್ರೆ ಮಾತ್ರ ತಾಯಿ ಆಗಲ್ಲಮ್ಮ. ಈ ಎಲ್ಲ ಶಾಸ್ತ್ರಗಳನ್ನ ಮಾಡೋ ಯೋಗ ಸಿಕ್ಕಿದ್ರೆ ಮಾತ್ರ ತಾಯಿ ಅನ್ನಿಸ್ಕೊಳ್ಳೋದು. ಆದ್ರೆ ನನ್ ನೋಡು, ಅನ್ನ ತಿನ್ಸಿದ ಕೈಯಲ್ಲಿ ಅಕ್ಷತೆ ಹಾಕೋಕ್ಕಾಗ್ಲೇ ಇಲ್ಲ. ಹೋಗ್ಲಿ ಬಿಡು ಕಾವೇರಿ, ಕರಳು ಬಳ್ಳಿ ಜೊತೆ 1000 ನೆನಪುಗಳು ಕಾವೇರಿ. ಹೇ, ನೀನ್ ಯಾಕೆ ಹೀಗ್ ನೋಡ್ತಿದ್ಯಾ? ಹೋ, ಈ ಅತ್ತೆ ಹಗ್ಲೊತ್ತಲೇ ಎಷ್ಟೆಲ್ಲ ಕನ್ಸ್ ಕಾಣ್ತಾರೆ. ಆದ್ರೆ ಮಾವ ಇರೋವಾಗ ಅವ್ರ ಮನೆಗೆ ಹೇಗ್ ಹೋಗ್ತಾರೆ ಅಂತನಾ? ಅವರು ದೂರದ ಊರಿಗೆ ಹೋಗೋದನ್ನೇ ನಾನು ಕಾಯ್ತಾ ಇದ್ದೀನಿ. ಅವತ್ತು ನಾವು ಹೋಗ್ಬಿಟ್ಟು ಬಂದ್ಬಿಡೋಣ. ಸರಿನಮ್ಮ. ಇದು ಹೇಗಿದೆ ತಿಂದು ಟೇಸ್ಟ್ ಹೇಳು ಅಂತ ಕೇಳೋಕ್ ಬಂದೆ. ಇನ್ನು ತುಂಬಾ ಸ್ವೀಟ್ಗಳು ಮಾಡೋದಿದೆ, ಬಂದೇ ಇರು. ಅಯ್ಯೋ ದೇವ್ರೆ, ಈ ತಾಯಿ ಕಣ್ಣಲ್ಲಿ ನೀರ್ ತರಿಸ್ಬೇಡ. ಲೇ ನೀರ್ ಹಾಕ್ಬೇಡ್ವೋ. ನೋಡು, ನಮ್ಮ ದೇಶದಲ್ಲಿ ಇದಕ್ಕೆ ಅಭಾವ ಇಲ್ಲಪ್ಪ, ಅಭಾವ ಇರೋದೆ ಇದಕ್ಕೆ. ಅಲ್ಲ, ನೀರಿನ ಅಭಾವ ಇಷ್ಟೆಲ್ಲ ಇಟ್ಕೊಂಡು ಜನಪ್ರತಿನಿಧಿಗಳಾದ ನಾವೇ ಮಿತವಾಗಿ ಬಳಸ್ತಿದ್ರೆ ಹೇಗೋ? ಅಣ್ಣ, ನೀನು ಬಾರ್ನ್ ಪೊಲಿಟಿಷಿಯನ್.
ಒಬ್ಬ ಡ್ರೈವರ್ ಆಗಿದ್ದವನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನೋಡ್ರಾಕಿ, ಈ ರಾಜಕೀಯದಲ್ಲಿ ಹಿಂದೆ ಏನಾಗಿದ್ದೆ ಅನ್ನೋದು ಮುಖ್ಯ ಅಲ್ಲ, ಈಗ ಏನಾಗಿದ್ದೀನಿ ಅನ್ನೋದೇ ಮುಖ್ಯ. ನಮ್ಮ ಈ ಕ್ಷೇತ್ರದಲ್ಲಿ ಜನಗಳನ್ನ ಹೆದರಿಸೋದೇನೆ ಜನಸೇವೆ ಅಂತ ಕರೀತಾರೆ. ಅದಕ್ಕೆ ನಮ್ಮಂತ ರೌಡಿಗಳೆಲ್ಲ ರಾಜಕೀಯಕ್ಕೆ ಬರೋದು. ನೀನು ರಾಜಕೀಯಕ್ಕೆ ಬಂದ್ಬಿಡೋ, ರಾಜಕೀಯಕ್ಕೆ ಬೇಕಾದ ಎಲ್ಲ ಅರ್ಹತೆ ನಿನ್ನಲ್ಲಿದೆ. ರಾಜಕೀಯಕ್ಕೆ ಹೇಳ್ ಮಾಡಿಸ್ದಂಗಿದೀಯ. 130 ಕೋಟಿ ಜನ ನಮ್ಮಂತ ಲೀಡರ್ಗೋಸ್ಕರ ಕಾಯ್ತಾ ಇರ್ತಾರೆ. ನಮ್ಮ ದೇಶ, ನಮ್ಮ ಭವಿಷ್ಯ ಬದಲಾಗ್ಬಿಡುತ್ತೆ. ಅಣ್ಣ, ಸರಿಯಾಗಿ ಹೇಳ್ಬಿಟ್ಟೆ. ನನಗೆ ಫೀಲ್ಡಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಣ್ಣ. ಆದ್ರೆ ರಾಮನ್ ಜೊತೆ ಲಕ್ಷ್ಮಣ ಇರೋ ತರ ನಿನ್ ಜೊತೆ ಇದ್ಬಿಡ್ತೀನಿ ಅಣ್ಣ. ನೀನ್ ವನವಾಸದಲ್ಲಾರು ಇರು, ವಿಲಾಸದಲ್ಲಾರು ಇರು, ನಾನ್ ನಿನಗೆ ಸಾಥ್ ಕೊಡ್ತೀನಿ ಅಣ್ಣ, ಸಾಥ್ ಕೊಡ್ತೀನಿ. ಅಣ್ಣ, ಏನ ನೀರ್ ಸ್ವಲ್ಪ. ಬೇಡ್ವೋ, ನಾನು ಆಗ್ಲೇ ಹೇಳಲಿಲ್ವಾ, ನೀರನ್ನ ಮಿತವಾಗಿ ಬಳಸಬೇಕು. ಆದ್ರೆ ಇದನ್ನ ಯಥೇಚ್ಛವಾಗಿ ಬಳಸಬೇಕು. ಹೇಳಿ ನಾರಾಯಣವ್ರೆ, ಏನ ಟಿಕೆಟ್ ಸಿಗುತ್ತೆ ಬಿಡ್ರಿ, ನಾನು ಕೊಡದೆ ಇನ್ಯಾರಿಗ್ರಿ ಕೊಡ್ತಾರೆ ರೀ. ಈಗ ಹೊಸದಾಗಿ ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ರಾಮಚಂದ್ರ ಅವರ ಬೀಗ ನಾನು ಆಗಿದ್ದೀನಿ ಅಂತ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೂ ನನಗೆ ಟಿಕೆಟ್ ಸಿಗಲ್ಲ ಅಂತಿದ್ದೀರಾ? ಸಿಕ್ಕೇ ಸಿಗತ್ತೆ. ಓಕೆ ಓಕೆ, ಅಭಿಮಾನಿಗಳು ರಾಕಿ, ಅಭಿಮಾನಿಗಳು. ಒಂದು ನಿಮಿಷ. ಲಕ್ಷ್ಮಿ, ಲಕ್ಷ್ಮಿ, ಬೇಗ ಬಾ ಲಕ್ಷ್ಮಿ. ನೀನ್ ಬಂದ, ಪರವಾಗಿಲ್ಲ. ಶ್ರಾವ್ಯ, ಹೋಗಿ ಐಸ್ ಕ್ಯೂಬ್ ತಗೊಂಬ. ಇದೇ ನಮ್ಮ ಇನ್ನು ಇಲ್ಲೇ ನಿಂತಿದೀಯಾ? ಹೋಗಿ ಬೇಗ ಐಸ್ ಕ್ಯೂಬ್ ತಗೊಂಬ. ಅಮೃತನ ಹಾಗೆಲ್ಲ ಕಾಯಿಸ್ಬಾರ್ದು. ಹೋಗು. ಹಾಡ್ ಹಗ್ಲೆ ಮನೇನ ಎಂಡಿದ ಅಂಗಡಿ ಮಾಡ್ಕೊಂಡು ತಮ್ಮನ್ನು ಕೂರ್ಸ್ಕೊಂಡು ಕುಡಿತಿದಿರಲ್ಲ, ನಿಮ್ದು ಒಂದ್ ಜನ್ಮನ? ಬುದ್ಧಿ ಹೇಳ್ಬೇಕಾದವ್ರು ಈ ತರ ಬಾಟ್ಲ್ ಹಿಡ್ಕೊಂಡು ಕೂತಿದಿರಲ್ಲ, ಇನ್ ಇವ್ರ್ಯಾಗ ಒಳ್ಳೆ ಬುದ್ಧಿ ಕಲಿತಾರೆ? ಈ ತರ ಅಸಹ್ಯ ಕುಡಿಯೋದು ಅಲ್ದೆ ಈ ಮನೆ ಸೊಸೆ, ಅದು ನಿಮ್ ತಮ್ಮನ್ ಹೆಂಡತಿ ಕೈಲಿ ಐಸ್ ಕ್ಯೂಬ್ ತರ ಕೇಳ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ನೋಡಿ, ನಾನ್ ನಿಮ್ ತಮ್ಮನ ಮದ್ವೆ ಮಾಡ್ಕೊಂಡ್ ಬಂದಿರೋದು ನೀವ್ ತಂದಿರೋ ಈ ಬಾಟ್ಲು ಲೋಟಕ್ಕೆ ನೀರ್ ಹಾಕಕ್ಕಲ್ಲ, ಬಾಗ್ಲಿಗೆ ನೀರ್ ಹಾಕಕ್ಕೆ. ಅಂದ್ರೆ ಗೃಹಿಣಿಯಾಗಿ ಬಾಳಕ್ಕೆ. ನಾದ್ನಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ನಿಮ್ ಮನೆ ಕೆಲ್ಸದವಳ? ನಾನು ಐಸ್ ಕ್ಯೂಬ್ ತರಲ್ಲ. ನನ್ನ ಮುಂದೆನೆ ನಮ್ಮ ಅಣ್ಣಂಗೆ ಎದುರು ಮಾತಾಡ್ತೀಯ, ನಿನ್ನನ್ನ ಸಾಯಿಸ್ಬಿಡ್ತೀನಿ. ಈ ಮನೆಗೆ ನಮ್ಮ ಅಣ್ಣನೇ ಸುಪ್ರೀಂ. ಅವನು ಹೇಳಿದೆ ನಡೆಯುತ್ತೆ, ನಡಿಬೇಕು.
ಅವನು ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು ಅಷ್ಟೇ. ಇಲ್ಲಿ ಬರೀ ರೋಬೋ ತರ ಕೈ ಕಾಲ ಆಡ್ಬೇಕು, ಬಾಲ ಅಲ್ಲ. ಕಟ್ ಮಾಡಾಕ್ ಬಿಡ್ತೀನಿ. ಹೋಗ ಐಸ್ ಕ್ಯೂಬ್ ತಗೋಬಾರೆ. ಲೈ ತಗೋಬಾರ ಲೈ. ಅಯ್ಯನ್ನಿ ಈ ಮನೆಗೆ ನಮ್ಮ ಅಣ್ಣನೇ ಸುಪ್ರೀಂ. ಅವನು ಹೇಳಿದೆ ನಡೆಯುತ್ತೆ, ನಡಿಬೇಕು. ಸಾವ್ಯಾಡಾಲೆ ಓ ಅಲ್ಲಿ ಕೂತಿದ್ಯಾ? ಏ ಶ್ರಾವ್ಯ ಡಾರ್ಲಿಂಗ್, ಅಳ್ತಾ ಇದೀಯ ನೀನು? ನೋ 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 ಅಲ್ಲ ಶ್ರಾವ್ಯ, ನಮ್ಮ ಪಾಡಿ ನಾವು ಕುಡಿತಾ ಕೂತಿರ್ತೀವಿ. ಕೇಳಿದಿನ ಸ್ನ್ಯಾಕ್ಸು, ನೀರು ಕಾಲಕ್ಕೆ ತಂದ್ಕೊಟ್ಟು ಪುಣ್ಯ ಕಟ್ಕೊಳ್ಳೋದು ಬಿಟ್ಬಿಟ್ಟು ಕ್ವಶನ್ ಮಾಡಕ್ ಬರ್ತೀಯ, ಓದೆ ತಿಂತೀಯ. ನಮ್ಮ ಸ್ಥಾನ ಏನು ಅಂತ ಗೊತ್ತಾದ್ಮೇಲೆ ಆ ಥರ ಇರೋದು ಕ್ಷೇಮ ಅಲ್ವಾ ಶ್ರಾವ್ಯ? ಇವಾಗ ಚಪ್ಪಲಿಯಲ್ಲಿರುತ್ತೆ, ಛತ್ರಿಯಲ್ಲಿರುತ್ತೆ. ನಿನಗೆ ಮಾದರಿಯಾಗಿ ಅಕ್ಕಿ ಇದ್ದಾರೆ. ನೀನು ಅದನ್ನೆಲ್ಲ ನೋಡಿ ಕಲ್ತ್ಕೋಬೇಕು ಶ್ರಾವ್ಯ. ಏನು ಮೌನನಾ? ಮೌನವಾಗಿ ಧರಣಿ ಪ್ರೊಟೆಸ್ಟಾ? ಏನೋ ಅಪ್ಪ, ಗೊತ್ತಿರೋದನ್ನ ಹೇಳಿದ್ವಿ. ತಿಳ್ಕೊಳ್ದೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಗಂಡ ಏನು ಮಾಡಿದ್ರು ಸಹಿಸ್ಕೋಬೇಕು. ನಿನಗಂತೂ ವಿಧಿನೇ ಇಲ್ಲ. ಶ್ರಾವ್ಯ ಏನ್ ಮಾಡ್ತಾ ಇದೀಯಾ? ನನ್ನ ಮುಟ್ಟಿದ್ರೆ ಚುಚ್ಚಿ ಬಿಡ್ತೀನಿ. ಚುಚ್ಚುತ್ತೀಯಾ? ಅಂದ್ರೆ ಗಂಡನ ಕೊಲೆ ಮಾಡ್ಬಿಡ್ತೀಯಾ? ಓ ಮೈ ಗಾಡ್. ಬೇಡ, ದೂರ ನಿಂತ್ಕೊಳ್ಳಿ. ನಿಜವಾಗ್ಲೂ ಚುಚ್ಚಿಬಿಡ್ತೀನಿ, ನಿಜವಾಗ್ಲೂ ಚುಚ್ಚಿಬಿಡ್ತೀನಿ. ಅಯ್ಯೋ, ಏನ್ ಹೇಳ್ತಿದ್ಯಾ ಶ್ರಾವ್ಯ? ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ರಾಮಚಂದ್ರನ ಅಳಿಯ ಅವನ ಮಗಳಿಂದಲೇ ಕೊಲೆ ಆಗ್ತಾ ಇದ್ದಾನ? ಅಂದ್ರೆ ಅವನ ಆಸೆ ಅಷ್ಟೇನಾ? ಅಂದ್ರೆ ನನ್ನ ಸಾಯಿಸ್ಬಿಡ್ತೀಯ ಶ್ರಾವ್ಯ? ಅಯ್ಯೋ ದುರ್ವಿಧಿ, ಈ ಹೆಂಡತಿಯಿಂದನೇ ಮರಣ ಅನ್ನೋ ಶಾಪ ಕೊಟ್ಬಿಟ್ಟಲ್ಲ ದೇವ್ರೆ. ಪ್ರಿಯಾಕರ ಹೆಂಡತಿ ಸೇರ್ಕೊಂಡು ಗಂಡನ ಕೊಲ್ಲೋದು ನೋಡಿದೀನಿ, ಆದ್ರೆ ಇಲ್ಲಿ ಹೆಂಡತಿ ಒಬ್ಳೆ ಗಂಡನ್ ಸಾಯಿಸ್ತಿದ್ದಾಳಲ್ಲಪ್ಪ. ಅಯ್ಯೋ, ಈ ಅನ್ಯಾಯ ಕೇಳಕ್ಕೆ ಯಾರು ಇಲ್ವೇ? ಡೈಲಿ ಚಾಕು ಹಿಡಿಯೋನ್ನ ಹೊಸ್ತಾಗ್ ಚಾಕು ಹಿಡ್ದಿರೋ ಹೆಂಡತಿ ಎದುರಿಸ್ತಾವಳೆ. ಕಮನ್ ಕಮನ್ ಕಮನ್, ಚುಚ್ಚು 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 ಬಾಬಾ. ಯಾವ ಜಾಗದಲ್ಲಿ ಎಷ್ಟಿಂಚು ಒಳಗಡೆ ಹೋಗುತ್ತೆ, ಯಾವ ಆಂಗಲ್ ಸಿಗುತ್ತೆ ಅಂತ ಸ್ಟಡಿ ಮಾಡಿದ್ಯಾ ಇಲ್ವಾ? ಚುಚ್ಚು 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 ನೋಡು, ಚುಚ್ಚು ಚುಚ್ಚು ಬಾಬಾ ಬಾಬಾ. ಶ್ರಾವ್ಯ ಚುಚ್ಚು. ನಾನ್ ನಿಮಗ್ ಚುಚ್ಚಲ್ಲ, ನಾನೇ ಚುಚ್ಕೊಂಡು ಸಾಯ್ತೀನಿ. ಹಂಗೆಲ್ಲ ಮಾಡ್ಕೋಬೇಡ ಶ್ರಾವ್ಯ. ನಿಮ್ಮನ್ ಮದ್ವೆ ಆಗಿದ್ದ ತಪ್ಪಿಗೆ ನಾನೇ ಚುಚ್ಕೊಂಡು ಸತ್ತೋಗ್ತೀನಿ. ಹೇ ಶ್ರಾವ್ಯ ಶ್ರಾವ್ಯ ಶ್ರಾವ್ಯ, ಬೇಡ ಬೇಡ ಪ್ಲೀಸ್ ಪ್ಲೀಸ್, ನನ್ನ ಮಾತು ಕೇಳು ಪ್ಲೀಸ್. ಹಾಗೆಲ್ಲ ಮಾಡ್ಕೋಬೇಡ. ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ನನ್ನೇನಾದ್ರೂ ಮುಟ್ಟಕ್ ಬಂದ್ರೆ ನಾನ್ ಜೀವಂತವಾಗಿರಲ್ಲ, ಜೀವ ಕಳ್ಕೊಬಿಡ್ತೀನಿ. ಓಕೆ ಓಕೆ, ನಾನು ನಿನ್ನ ಮುಟ್ಟಲ್ಲ. ನೀನ್ ಬದುಕ್ಬೇಕು ಶ್ರಾವ್ಯ. ನಿನ್ನಿಂದ ಏನೇನೋ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೋಬೇಕು ಅಂತಿದ್ದೀನಿ. ನೀನ್ ಈಗಲೇ ಸತ್ರೆ ಹೆಂಗೆ ಶ್ರಾವ್ಯ? ಸರಿ, ನಾನು ನಿನ್ನ ಮುಟ್ಟಲ್ಲ. ಬನ್ನಿ ಬನ್ನಿ, ಒಳಗೆ ಬನ್ನಿ, ಬನ್ನಿ ಬನ್ನಿ.